ಅನುಮಾನ ಎಷ್ಟೇ ಇರಲಿ, ಸಾಧನೆ ಮಾಡುವ ಗುರಿ ನಿನ್ನಲ್ಲಿರಲಿ. ತುಳಿಯೋರು ಎಷ್ಟೇ ಜನ ಇರಲಿ, ಬೆಳೆಯುವ ಮನಸ್ಸು ನಿನ್ನಲ್ಲಿರಲಿ. ಒಂದು ಕಲ್ಲು ಶಿಲೆ ಆದರೆ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ. ಅದೇ ಮೆಟ್ಟಿಲು ಆದರೆ ತುಳಿದು ಚಪ್ಪಲಿಯನ್ನು ಬಿಡುತ್ತಾರೆ. ನೀನು ಸಾಧಿಸಿ ತೋರಿಸಿದರೆ ನಮ್ಮವರು ಅಂತ ಹೇಳ್ತಾರೆ. ಸೋತ್ರೆ ನಮ್ಮವರೇ ಚುಚ್ಚು ಮಾತುಗಳಿಂದ ನಮ್ಮನ್ನು ಅವಮಾನ ಮಾಡುತ್ತಾರೆ. ನಿಭಾಯಿಸಲು ಯೋಗ್ಯತೆ ಇಲ್ಲದ ಮನುಷ್ಯನಿಗೆ ಅಧಿಕಾರವಾಗಲಿ ಜವಾಬ್ದಾರಿಯಾಗಲಿ ಕೊಡಬಾರದು. ಒಂದು ವೇಳೆ ಕೊಟ್ಟರೂ ಲಾಭ ಇಲ್ಲ. ಏಕೆಂದರೆ ಬಂಗಾರವೇ ದೊಡ್ಡದು ಅಂತ ತಿಳಿದಿರುವ ಮೂರ್ಖರಿಗೆ ವಜ್ರದ ಬೆಲೆ ಗೊತ್ತಾಗುವುದಿಲ್ಲ. ಸುರಿದು ಹೋದ ಮಳೆ, ಸರಿದು ಹೋದ ಸಮಯ ಮತ್ತೆಂದು ಸಿಗಲ್ಲ. ಹಾಗಂತ ನೀನು ಅದರೊಳಗೆ ಕಳೆದು ಹೋಗಬೇಡ. ಇನ್ನೊಬ್ಬರ ಬಾಳಿನ ಪುಸ್ತಕದಲ್ಲಿ ನೀನು ಒಂದು ಅಧ್ಯಾಯ ಅಷ್ಟೇ. ಅರ್ಥ ಆಗದೇ ಇದ್ರೂ, ಇಷ್ಟ ಆದರೂ ಆಗದೇ ಇದ್ರೂ ಪುಟ ತಿರುಗಿಸಿ ಬಿಡುತ್ತಾರೆ. ಮುಗಿದು ಹೋದ ವಿಷಯದ ಬಗ್ಗೆ ಚಿಂತಿಸಬೇಡ. ಕೆಳಗೆ ಬಿದ್ದ ಹೂವು ಮತ್ತೆ ಗಿಡ ಸೇರುವುದಿಲ್ಲ. ನೀನು ಇನ್ನೊಬ್ಬರ ಜೀವನದ ಬಗ್ಗೆ ಸುಮ್ಮನೆ ಇಲ್ಲಸಲ್ಲದ ಕಥೆಗಳನ್ನು ಕಟ್ಟಬೇಡ. ಏಕೆಂದರೆ ನಿನ್ನ ಜೀವನದ ಬಗ್ಗೆ ಬೇರೆಯವರು ಕಾದಂಬರಿಯನ್ನೇ ಬರೆಯಬಹುದು. ನಿನ್ನ ಪ್ರಯತ್ನವಿಲ್ಲದೆ ನೀನು ಯಶಸ್ವಿಯಾಗಲು ಸಾಧ್ಯವೇ ಇಲ್ಲ. ನಿನ್ನ ಸಂಪೂರ್ಣ ಪ್ರಯತ್ನ ನಿನ್ನ ಕೆಲಸದಲ್ಲಿದ್ದರೆ ನೀನು ವಿಫಲವಾಗಲು ಸಾಧ್ಯವೇ ಇಲ್ಲ. ನಿರಂತರವಾಗಿ ನೀನು ಕನಸು ಕಾಣು. ನಿನ್ನ ಎಲ್ಲ ಕನಸುಗಳು ನಿನ್ನ ಯೋಚನೆಗಳಿಗಾಗಿ ಒಂದಲ್ಲ ಒಂದು ದಿನ ನನಸಾಗಿ ಆಗುತ್ತೆ. ಕಲಾಂ ಸಾಹೇಬರ ಪ್ರಕಾರ ಜೀವನದಲ್ಲಿ ನೀನು ಗೆಲ್ಲಬೇಕಾದರೆ ಪ್ರಮುಖವಾಗಿ ಈ 3 ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ ಅಂತ ಹೇಳುತ್ತಾರೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಸಮಸ್ಯೆಗಳಿವೆ, ನೋವುಗಳಿವೆ, ಸಂಕಷ್ಟಗಳಿವೆ. ಆದರೆ ಅದೆಲ್ಲವನ್ನು ದಾಟಿ ಮುನ್ನುಗ್ಗಿದರೆ ಮಾತ್ರ ನೀನು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ. ಆ ಮುಖ್ಯ ಘಟ್ಟದಲ್ಲಿ ನೀನು ನಿನ್ನ ನೋವುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ.